ಈಚೆಗೆ ನಡೆದಂತಹ ಕೆಲವು ಸನ್ನಿವೇಶಗಳ ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ನಾವತ್ತು ಈ ದಿವಸ ನಾವು ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಅನ್ನ ಎಲ್ಲ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ದಿವಸ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೇವೆ. ಅದನ್ನ ಈಗಾಗಲೇ ಹೇಳ್ದಂಗೆ ಯಾವುದೇ ಒಂದು ವಿಪತ್ತು ಬಂದಾಗ ನಮಗೆ ಕ್ವಿಕ್ ರೆಸ್ಪಾನ್ಸು ತುಂಬಾ ಮುಖ್ಯ ಆಗಿರ್ತದೆ. ಅದ್ರ ಜೊತೆಗೆ 0 ಅವರ್ ಆ ಒಂದು ಸಮಯದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿ ಯಾವ್ಯಾವ ರೀತಿ ನಾವು ಜೀವಗಳನ್ನ ರಕ್ಷಣೆ ಮಾಡ್ತೀವಿ, ಬಿಫೋರು, ಡ್ಯೂರಿಂಗು, ಆಫ್ಟರ್ ಯಾವ ರೀತಿ ನಾವು ಆಕ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಪ್ರಾಮುಖ್ಯತೆ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ದಿವಸ ಈ ಒಂದು ಎಕ್ಸರ್ಸೈಸ್ ಅಥವಾ ಮಾಕ್ ಡ್ರಿಲ್ ಅನ್ನ ಮಾಡಿದ್ದೇವೆ. ಒಂದು ಜನರಲಿ ಅವೇರ್ನೆಸ್ ಈ ತರ ಆದಾಗ ಅಥವಾ ಸೈರನ್ ಮುಳುಗಿದಾಗ ಅಥವಾ ಅವಘಡಗಳಾದಾಗ ತಮಗೆ ತಾವು ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ಅದರಲ್ಲಿ ಸಿಕ್ಕಿದವ್ರಿಗೆ ನಾವು ಯಾವ ರೀತಿ ರಕ್ಷಣೆಯನ್ನ ಕೊಡಬೇಕು, ಅದಾದ ನಂತರ ನಾವು ಬೇರೆಯವ್ರಿಗೆ ಅಲರ್ಟ್ ಮಾಡೋದಾಗ್ಲಿ, ಎಲ್ಲ ಇಲಾಖೆಗಳ ಕೋಆರ್ಡಿನೇಷನ್ ತಗೊಳ್ಳೋದಾಗ್ಲಿ, ಈ ಒಂದು ಸಮಯದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಹೆಚ್ಚು ಜೀವಗಳನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿವಸದ ಎಕ್ಸರ್ಸೈಸ್ ಅನ್ನ ಮಾಡಿದ್ದೇವೆ. ಕೆಲವೊಂದು ನ್ಯೂನ್ಯತೆಗಳನ್ನ ಸರಿಪಡಿಸಲಿಕ್ಕೆ ಕೂಡ ಹೇಳಿದ್ದೇವೆ. ಇದೇ ರೀತಿ ಪ್ರತಿಯೊಂದು ತಾಲೂಕುವಾರು, ಹೋಬಳಿ ಮತ್ತೆ ವಿಲೇಜ್ಗಳಲ್ಲಿ ಕೂಡ ಅವರವರ ಈ ತಂಡದ ಜೊತೆಗೆ ಮಾಡಕ್ಕೆ ಹೇಳಿದ್ದೇವೆ. ಈಗಾಗಲೇ ಸುಮಾರು ಕಡೆ ನಡೀತಾ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ನಡೀತದೆ. ಬಟ್ ಎಲ್ಲರಲ್ಲಿ ಮುಖ್ಯ ಮನವಿಯನ್ನ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುಳ್ಳು ಸುದ್ದಿಗಳ ವದಂತಿಗಳನ್ನ ಹರಿಬಿಡುವಂತದ್ದು ತುಂಬಾ ಹೆಚ್ಚಾಗ್ತಾ ಇದೆ. ಅದರ ಸಂಬಂಧ ಈಗಾಗಲೇ ನಾವು ಸುಮಾರು ಹೆಚ್ಚು ಸ್ವಯಂ ಪ್ರೇರಿತ ದೂರುಗಳನ್ನು ಕೂಡ ದಾಖಲಿಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಯಾರಿಗೆ ಈ ರೀತಿಯಾದ ಸುಳ್ಳು ವದಂತಿಗಳು ಬಂದ್ರೆ ಕೂಡ ಕಿವಿಗೊಡದೆ ಅದರದ ಅಸತ್ಯತೆಯನ್ನ ತಿಳ್ಕೊಳ್ಳಿಕ್ಕೆ ಎಷ್ಟೊಂದು ವೆಬ್ಸೈಟ್ಸ್ ಇದೆ. ಇಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ತಿಳ್ಕೊಳ್ಬಹುದು. ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ನಿಮ್ಮ ಮಾಧ್ಯಮದವರ ಗಮನಕ್ಕೆ ಇಮಿಡಿಯೇಟ್ ಆಗಿ ನಿಜ ಸಂಗತಿ ಏನು ಅಂತ ಹೇಳ್ತಾ ಇದೀವಿ. ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಒಂದಲ್ಲ, ಈ ತರ ಮಾಡದೇ ಇದ್ದ ರೀತಿಯಲ್ಲಿ ಕೂಡ ನಾವು ಎಚ್ಚೆತ್ತುಕೊಳ್ಬೇಕಾಗ್ತಾ ಇದೆ. ಯಾಕಂದ್ರೆ ಎಷ್ಟು ಜನರಿಗೆ ನಾವು ನಿಖರವಾದ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿರೋದು ಪ್ರತಿಯೊಬ್ಬರು ಕರ್ತವ್ಯ. ಕಿಡಿಗೇಡಿಗಳು ಈ ತರ ಕೆಲಸ ಮಾಡಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ನೆಕ್ಸ್ಟ್ ಯಾವ ರೀತಿ ಇನ್ನೂ ಅವ್ರು ಆ ತರ ಮಾಡದೇ ರೀತಿಯಾಗಿ ಅವ್ರ ಮೇಲೆ ಬ್ಯಾಡ್ ಕ್ಯಾರೆಕ್ಟರ್ ಶೀಟ್ ತೆಗೆಯೋದಾ, ಬೇರೋದ್ ಮಾಡಿಯೋದಾ, ಅದನ್ನು ಕೂಡ ಮಾಡುವ ನಿಟ್ಟಿನಲ್ಲಿ ನಾವೀಗಾಗಲೇ ಯೋಚನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.